ಜನವರಿ 22ರಂದು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಈ ಒಂದು ಐತಿಹಾಸಿಕ ಗಳಿಗೆಗೆ ಕೇವಲ ಭಾರತ ದೇಶದಲ್ಲಿರ್ತಕ್ಕಂಥ ರಾಮ ಭಕ್ತರಷ್ಟೇ ಅಲ್ಲ, ಹಿಂದೂ ಕಾರ್ಯಕರ್ತರಷ್ಟೇ ಅಲ್ಲ, ಇಡೀ ಜಗತ್ತಿನ ಅನೇಕ ದೇಶಗಳಲ್ಲೂ ಕೂಡ ಜನವರಿ 22ರ ಪ್ರಾಣ ಪ್ರತಿಷ್ಠಾಪನೆ ಒಂದು ಉತ್ಸಾಹ ಕಾಣ್ತಾ ಇದೆ. ಪ್ರಭು ಶ್ರೀರಾಮಚಂದ್ರನ ಮತ್ತು ಕರ್ನಾಟಕ ನಡುವಿನ ಒಂದು ಸಂಬಂಧ ನಿನ್ನೆ ಮೊನ್ನೆದೇನಲ್ಲ. ಶ್ರೀರಾಮ ಮತ್ತು ಕರ್ನಾಟಕ ನಡುವೆ ಇರ್ತಕ್ಕಂಥ ಒಂದು ಐತಿಹಾಸಿಕ ಸಂಬಂಧ ರಾಮಾಯಣ ಯುಗದಿಂದಲೂ ಕೂಡ ಇರ್ತಕ್ಕಂಥದ್ದು ನಮಗೆಲ್ಲ ತಿಳಿದಿದೆ. ಸೀತಾಮಾತೆಯ ಅಪಹರಣದ ನಂತರ ಶ್ರೀರಾಮನು ಲಕ್ಷ್ಮಣನ ಜೊತೆಯಲ್ಲಿ ಕಿಷ್ಕಿಂಧೆಗೆ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು, ಅಂದ್ರೆ ಇಂದಿನ ಹಂಪಿ, ಕಿಷ್ಕಿಂಧೆಗೆ ಪ್ರಯಾಣ ಬೆಳೆಸಿರ್ತಕ್ಕಂಥ ಕುರುಹುಗಳು ಇರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ. ಕೊಪ್ಪಳದ ಅಂಜನಾದ್ರಿ ಬೆಟ್ಟ ಶ್ರೀರಾಮನ ಪರಮ ಭಕ್ತನಾದ ಭಗವಾನ್ ಹನುಮಂತ ಜನ್ಮಿಸಿರ್ತಕ್ಕಂಥ ಒಂದು ಜನ್ಮವನ್ನು ತಾಳಿರ್ತಕ್ಕಂಥ ಒಂದು ಪುಣ್ಯ ಭೂಮಿ. ಅದು ಕೂಡ ನಮ್ಮ ಕರ್ನಾಟಕದಲ್ಲೇ ಇರ್ತಕ್ಕಂಥದ್ದು. ಇದರ ಜೊತೆಗೆ ದುಷ್ಟ ರಾವಣನನ್ನ ಶಿಕ್ಷಿಸಲು ಶ್ರೀರಾಮನು ವಾನರ ಸೇನೆಯನ್ನ ಒಗ್ಗೂಡಿಸಿದ್ದು ಕೂಡ ಕರ್ನಾಟಕದಲ್ಲೇ ಅನ್ನೋ ಮಾಹಿತಿ ಕೂಡ ತಮಗೆಲ್ಲ ತಿಳಿದಿದೆ. ಕನ್ನಡ ಸಾಹಿತ್ಯದಲ್ಲಿ ಇವತ್ತು ರಾಮಾಯಣ ಹೆಸರಾಂತ ಲೇಖಕರು ತೊರೆವ ನರಹರಿಯವರು ತೊರೆವ ರಾಮಾಯಣ, ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ, ಈ ಒಂದು ಮಹಾಕಾವ್ಯ ಸಾಹಿತ್ಯ ಲೋಕದ ಒಂದು ಮೇರು ಕೃತಿಯಾಗಿರ್ತಕ್ಕಂಥ ಕೂಡ ನಮಗೆಲ್ಲ ತಿಳಿದಿದೆ. ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತದ ಒಂದು ಸಂಸ್ಕೃತಿಯ ಒಂದು ಪುನರುಜ್ಜೀವನ ಆಗ್ತಾ ಇರ್ತಕ್ಕಂಥದ್ದು, ದೇಶದ ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ, ಪ್ರತಿಯೊಬ್ಬ ರಾಮ ಭಕ್ತನಿಗೂ ಕೂಡ ತುಂಬಾ ಸಂತೋಷವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಭಾರತದೊಂದು ಪ್ರಾಚೀನ ಸಂಸ್ಕೃತಿಯನ್ನ ಪುನರ್ ಪ್ರತಿಷ್ಠಾಪನೆ ಒಂದ್ ಕಡೆ ಆಗ್ತಾ ಇದ್ರೆ, ರಾಮ ಮಂದಿರದ ಒಂದು ಮನೋನಿರ್ಮಾಣ ಇವತ್ತೊಂದು ಸಾಕ್ಷಿಯಾಗಿರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಜೊತೆಯಲ್ಲಿ ಕಾಶಿ ವಿಶ್ವನಾಥ್ ಕಾರಿಡಾರ್ ಅನ್ನು ಅಭಿವೃದ್ಧಿಗೊಳಿಸ್ತಾ ಇರತಕ್ಕಂಥದ್ದು, ಉಜ್ಜಯಿನಿಯ ಮಹಾಕಾಲ್ ಕಾರಿಡಾರ್ ಅನ್ನ ಅಭಿವೃದ್ಧಿಗೊಳಿಸ್ತಾ ಇರತಕ್ಕಂಥದ್ದು, ನಮಾಮಿ ಗಂಗೆ ಯೋಜನೆ ಅಂತಕ್ಕಂಥ ಉಪಕ್ರಮಗಳು ಕೂಡ ಸಾಗ್ತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ, ಭಾರತದೊಂದು ಪ್ರಾಚೀನ ಪರಂಪರೆಯನ್ನ ಪುನರುಜ್ಜೀವಗೊಳಿಸ್ತಕ್ಕಂಥ ಒಂದು ವಿಶಾಲ ದೃಷ್ಟಿಕೋನ ಇಟ್ಕೊಂಡು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ಒಂದು ದೂರದೃಷ್ಟಿತ್ವ, ಇದರ ಕಾರಣವಾಗಿ ಎಲ್ಲವೂ ಕೂಡ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ನಮ್ಗೆಲ್ಲರೂ ಕೂಡ ತುಂಬಾ ಸಂತೋಷನ ತಂದಿದೆ. ಮತ್ತೊಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಅವರಿಗೆ ದ್ವಂದ್ವ ನಿಲುವುಗಳು ಒಂದ್ ಕಡೆ ಆದ್ರೆ, ಸಾಕಷ್ಟು ಗೊಂದಲದಲ್ಲಿ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ರಾಮಜಪ ನಡೀತಾ ಇದ್ರೆ, ಕರ್ನಾಟಕ ರಾಜ್ಯದಲ್ಲಿ ಶ್ರೀಕಾಂತ್ ಪೂಜಾರಿಯನ್ನ ದುರುದ್ದೇಶದಿಂದಲೇ ಅವನನ್ನ
ಅರೆಸ್ಟ್ ಮಾಡಿ ಕೋರ್ಟಿನ ಒಂದು ಕುಂಟು ನೆಪವನ್ನು ಹೇಳಿಕೊಂಡು ಅವನ್ನ ಅರೆಸ್ಟ್ ಮಾಡಿ, ಅಂದ್ರೆ ಇಡೀ ದೇಶದಲ್ಲಿ ಇವತ್ತೇನು ರಾಮಜಪ ನಡೀತಾ ಇದೆ, ಇವತ್ತು ಎಲ್ಲ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಈ ವಾತಾವರಣವನ್ನ ಕಲುಷಿತಗೊಳಿಸಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡೆ ಅವತ್ತು ಶ್ರೀಕಾಂತ್ ಪೂಜಾರಿಯನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಆಹ್ವಾನವನ್ನ ತಿರಸ್ಕರಿಸುವ ಮೂಲಕ ಅಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿರತಕ್ಕಂಥದ್ದು. ಎಲ್ಲದರಲ್ಲೂ ಕೂಡ ರಾಜಕೀಯವನ್ನ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಎಲ್ಲಿ ಆಹ್ವಾನವನ್ನ ಸ್ವೀಕಾರ ಮಾಡಿ ಅಯೋಧ್ಯೆಗೆ ಹೋದ್ರೆ ಜನವರಿ 22 ತಾರೀಕು ಅಲ್ಪಸಂಖ್ಯಾತರ ಮನಸ್ಸಿಗೆ ಬೇಸರ ಆಗ್ತದೆ, ಅವರಿಗೆ ದುಃಖ ಆಗ್ತದೆ. ಅಲ್ಪಸಂಖ್ಯಾತ ದುಃಖ ಆಗ್ಬಿಟ್ರೆ ಅದಕ್ಕಿಂತ ಹೆಚ್ಚು ದುಃಖ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರಿಗೆ.